ಸ್ಟೂಡೆಂಟ್ಸ್ಗೆ 5 ಕ್ಯಾಂಟೀನ್ ಕೇಳಿದ್ದೆ ಸರ್ ನಾನು. ನಿಮ್ಮ ಬೇಡಿಕೆಗಳು ಇಟ್ಟಿದ್ದೆ 25 ಸಮಸ್ಯೆಗಳಲ್ಲಿ ಅದು ಕೇಳಿದ್ದೆ. 4 ಅವರು ಜಾಗ ನೋಡ್ಕೊಂಡ್ ಬಂದಿದ್ದಾರೆ. 4 ಕ್ಯಾಂಟೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಮತ್ತೆ 5,000 ಜನ ಕುತ್ಕೊಂಡು ಲೈಬ್ರರಿ, 5,000 ಜನ ಕುತ್ಕೊಳ್ಳೋ ಅಂತದ್ದು 5 ಲೈಬ್ರರಿ, 1,000 ಜನ ಕುತ್ಕೊಳ್ಳೋ ಅಂತ 5 ಲೈಬ್ರರಿ ಮಾಡ್ಕೊಳ್ಳಿ ಸರ್ ಅಂತ ಕೇಳಿದ್ದೆ ನಾನು, ರಿಕ್ವೆಸ್ಟ್ ಮಾಡಿದ್ದೆ. ಆಯ್ತು ಅಂತ ಇನ್ನು ಅದ್ರ ಬಗ್ಗೆ ಏನು ಮಾಡಿಲ್ಲ. ಬಟ್ ಮಾಡ್ಲೇಬೇಕು. ಇದು ನನಗೋಸ್ಕರ ಮಾಡ್ತಾ ಇಲ್ಲ, ಅವ್ರಿಗೋಸ್ಕರ ಮಾಡ್ತಾ ಇಲ್ಲ. ಸರ್ಕಾರದಲ್ಲಿರೋ ದುಡ್ಡು ಬಡವರಿಗೋಸ್ಕರ ಮಾಡ್ತಾ ಇರೋಂಥದ್ದು, ಬಡವರಿಗೋಸ್ಕರ ನೀಡಿದೆ. ಅಲ್ಲಿ ಕಮಿಷನರ್ ಸರ್ ನೀವು ಹೇಳಿದ್ರಲ್ಲ ಸರ್, ಶಶಿಕುಮಾರ್ ಸರ್ ಅದಕ್ಕೆ ಸ್ಪಂದಿಸಿದ್ದಾರೆ, ಅಲ್ಲಿರೋಂಥ IAS ಆಫೀಸರ್ ಸ್ಪಂದಿಸಿದ್ದಾರೆ. ಆ ಸ್ಪಂದಿಸಿದಾಗ ನಾವು ಅದನ್ನ ಓಪನ್ ಆಗಿ ಹೇಳ್ತೀನಿ, ಸ್ಟೂಡೆಂಟ್ಸ್ ಮುಂದೆ ಹೇಳ್ತೀನಿ, ಜನಸಾಮಾನ್ಯರ ಮುಂದೆ ಹೇಳ್ತೀನಿ, ಇವರು ಈ ತರ ಸ್ಪಂದಿಸ್ತಿದ್ದಾರೆ. ನಾನು ವೈಯಕ್ತಿಕವಾಗಿ ಇಂಥವ್ರನ್ನ ಬ್ಲೇಮ್ ಅಂತ ಯಾರನ್ನು ಮಾಡಕ್ ಹೋಗಲ್ಲ ಸರ್. ಪರ್ಟಿಕ್ಯುಲರ್ ಪರ್ಸನ್ಗೆ ನಾನು ಅವನೇನಾದ್ರು ಕೆಟ್ಟದ್ ಮಾಡ್ದ, ಉನ್ನತ ಶಿಕ್ಷಣ ಸಚಿವರು ಯಾರು MC ಸುಧಾಕರ್ ಅವರು ಡೈರೆಕ್ಟ್ ಆಗಿ 1-2-3 ಜನ ಬಿಟ್ಟು FIR ಮಾಡಿಸೋಂಥದ್ದು ಇದೆಲ್ಲ ಮಾಡಿದ್ರು. UGC ಹೋರಾಟ ಮಾಡಿದಾಗ UGC ಗೈಡ್ ಲೈನ್ ಫಾಲೋ ಮಾಡಿ, ಕೋರ್ಟ್ ಆರ್ಡರ್ ಫಾಲೋ ಮಾಡಿ ಅಂತ ಹೇಳಿದೆ ಡಿವಿಷನ್ ಬೆಂಚ್ ಇದ್ದು. ಅದು ಫಾಲೋ ಮಾಡಿ ಅಂತ ಹೇಳಿದಾಗ 2-3 ಜನದ ಕೈಲಿ ನನ್ನ ಮೇಲೆ FIR ಹಾಕ್ಸಿದ್ರು. ಬೇಕು ಅಂತ ಬಿಕಾಸ್ ಅದು 10,000 ಜನ, ಒಂದಷ್ಟು ಜನ ವೈಯಕ್ತಿಕನ ಅಥವಾ ನಿಮ್ಮ ಹೋರಾಟನ ನಿಲ್ಲಿಸಬೇಕು ಅಂತ, ಹೋರಾಟ ನಿಲ್ಲಿಸಬೇಕು ಅಂತ ಹೇಳಿ ಸರ್. ಯಾಕೆಂದ್ರೆ ಏನ್ ರೀಸನ್ ಏನು ಹೋರಾಟ ನಿಲ್ಲಿಸಿದ್ರೆ ಏನ್ ಅವ್ರಿಗೆ ಏನ್ ಬೆನಿಫಿಟ್? ಅವರಿಗೆ ನಾನ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಇಂದ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಅವರಿಗೆ. MC ಸುಧಾಕರ್ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲಿ, ಮತ್ತೆ ಪ್ರೂಫ್ ಇದೆಯಾ? ದಾಖಲೆಗಳಿದಾವೆ ಸರ್. ನಾನು ದಾಖಲೆಗಳು ಯಾಕೆ ಬಿಟ್ಟಿಲ್ಲ ನೀವು? ದಾಖಲೆಗಳು ಬಿಟ್ಟಿದ್ದೀನಿ ಸರ್ ಅದನ್ನ. ಯಾಕೆಂದ್ರೆ ಸುಮಾರು ಒಬ್ಬೊಬ್ರು 2-3 ಲಕ್ಷ 5 ಲಕ್ಷ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗೆ. ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನ? ಅವ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ಸರ್ ಅಕೌಂಟಿಗೆ. ಆ ದಾಖಲೆಗಳು ಕೊಡ್ತೀನಿ ನಿಮ್ಗೆ. ಅಂದ್ರೆ ದಯವಿಟ್ಟು ಕೊಡಿ ನಮ್ಗೆ. ಖಂಡಿತ ಕೊಡ್ತೀನಿ ಸರ್, ಅಷ್ಟು ಇದೆ. ಅದು ಅವನ ಮೇಲೆ FIR ಕೂಡ ಆಗಿದೆ. ಸರ್ಕಾರ ಅದ್ರ ಮೇಲೆ ಆಕ್ಷನ್ ತಗೊಳಲ್ಲ. ಆ ಒಂದು ಪರಿಸ್ಥಿತಿ ಹಂಗಿದೆ. ಈ ದುಡ್ಡು ತಗೊಳ್ಳೋದ್ರ ಹಿಂದೆ ಸುಧಾಕರ್ ಇದ್ದಾರೆ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ FIR ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿ ಹಾಕಿದ್ದಾರೆ ಸರ್. ಅವರಲ್ಲಿ ಆ ವ್ಯಕ್ತಿ ಯಾರು ದುಡ್ಡು ಇಸ್ಕೊಂಡಿದ್ದಾನೆ ಅವ್ನು ಅವ್ರಿಗೆ ದುಡ್ಡು ಕೊಡ್ಬೇಕಂತ ಹೇಳ್ಬಿಟ್ಟು ಆ ವ್ಯಕ್ತಿ ಮಾತ್ರ ಕ್ಲೋಸ್ ಅಲ್ಲಿ ಇಟ್ಕೊಂತಾರ ಅವನ್ನ. ಅದನ್ನ ನೀವ್ ಯಾಕೆ ಕ್ರಿಯೇಟ್ ಮಾಡಿರ್ಬೋದು ಆತರ ವ್ಯಕ್ತಿಗಳನ್ನ? ಯಾಕೆಂದ್ರೆ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಅಂದ್ಬಿಟ್ಟು ಯಾರ ಮೇಲಾದ್ರೂ ಒಂದು ಗೂಬೆ ಕೂರಿಸಿದ್ರೆ ಸರಿ ಹೋಗುತ್ತೆ ಅಂತ ಯಾಕೆ ನೀವು ಮಾಡಿರ್ಬೋದು, ಕ್ರಿಯೇಟ್ ಮಾಡಿರ್ಬಾರ್ದು ಅಂತ ನನ್ನ ಕ್ವಶನ್ ತಮ್ಗೆ. ಈಗ ಯಾರೋ ದುಡ್ಡು ಕೊಟ್ಟಿದ್ದಾರೆ ಅಂತ ಇದ್ರಲ್ಲ, ನನ್ನ ಹತ್ರ ಪ್ರೂಫ್ ಇದೆ ಅಂತ ಇದ್ರಲ್ಲ, ನಾನ್ ಕೇಳ್ತಾ ಇರೋದು. ಇಲ್ಲ, ಅದು ನೀವು ದಾರಿ ತಪ್ಪಿಸೋ ಕೆಲಸ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿ. ಇಲ್ಲ ಸರ್, ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರುವಂತದ್ದು ಇದೆ. ಫುಲ್ ಲಿಸ್ಟ್ ಮಾಡ್ಕೊಂಡು ಈಗ FIR ಸುಮ್ನೆ ಮಾಡಕ್ಕಾಗಲ್ಲ ಸರ್. ನಾನು ಹೋರಾಟ ಮಾಡ್ದಲ್ಲ ಅವ್ರು FIR ಮಾಡ್ತಾ ಇಲ್ಲ. ಮುಂಚೆನೆ ಆಗಿದೆ, ಅದು ದುಡ್ಡು ಕೊಟ್ಟಿದ್ದಾರೆ. ಅದನ್ನ ಇವಾಗ ನಮಗೆ ಕೊಟ್ಟಿರೋಂಥದ್ದು ದಾಖಲೆಗಳು. ಯಾಕೆಂದ್ರೆ ಅವ್ರಿಗೆ ಕೆಲಸ ಸಿಗ್ಲಿಲ್ಲ ಸರ್. ಒಬ್ಬ ವ್ಯಕ್ತಿ ದುಡ್ಡು ಕೊಟ್ಟು ಅವನಿಗೆ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಅವನ ಆಚೆ ಹಾಕಿದ್ರೆ, ಕೆಲಸದಿಂದ ಆಚೆ ಹಾಕಿದಾಗ ಅವನ ಹತ್ರ ಇರೋ ಪ್ರೂಫ್ ಹೊರಗಡೆ ಬಿಟ್ಟೇ ಬಿಡ್ತಾನೆ. ಆ ರೀತಿಯಾಗಿರೋ ಸರ್ ಅದು ಒಂದು ಕರಪ್ಷನ್ ಅಲ್ವಾ? 100% ಸರ್. ಅದು ತನಿಖೆ ಆಗ್ಬೇಕು. ಅದನ್ನ ತನಿಖೆ ಮಾಡಲ್ಲ ಸರ್. ತನಿಖೆಗೆ ಯಾಕೆ ಕೇಳ್ತೀರಾ ಸರ್? ಕೋರ್ಟ್ ಇದೆ ಸರ್. ಕೋರ್ಟ್ ಇದೆ ಸರ್. ಕೋರ್ಟ್ ಅದೇ ಹೇಳಿದಲ್ಲ, FIR